ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಶ್ರಾಂತ ಜಂಟಿ ನಿರ್ದೇಶಕರಾದ ಡಿಜಿ ಜಗತಾಪ್ ಅವರು 75 ವರ್ಷ ಸಾಮಾಜಿಕ ಮತ್ತು ಶೈಕ್ಷಣಿಕ ಸೇವೆ ಸಲ್ಲಿಸಿ ಶಿಕ್ಷಣ ಕ್ಷೇತ್ರ ಸುಧಾರಣೆಗಾಗಿ ಅವರ ಕೊಡುಗೆ ಅಪಾರವಾದುದು ಎಂದು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರವರು ಸಸಿಗಳಿಗೆ ನೀರು ಹಾಕುವ ಮೂಲಕ ದೀಪವನ್ನು ಬೆಳಗುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬಾಲ್ಕಿ ತಾಲೂಕಿನ ನಾಂದೇಡ್ ಬೀದರ್ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಬಳಸಂಗ ಕ್ರಾಸ್ ಅಂಬೇಸಂಗಾವಿ ಹತ್ತಿರ ಇರುವ ವಿಡಿ ಜಗತಾಪ ಫಂಕ್ಷನ್ ಹಾಲ್ನಲ್ಲಿ ಭಾನುವಾರ ಹಮ್ಮಿಕೊಂಡ ನಿವೃತ್ತ ಜಂಟಿ ನಿರ್ದೇಶಕರಾದ ಡಿಜಿ ಜಗತಾಪ್ ಅವರ ಅಮೃತ ಮಹೋತ್ಸವ ಹಾಗೂ ಸುವರ್ಣ ದಾಂಪತ್ಯ ಮಹೋತ್ಸವ ಮತ್ತು ಸಂಶೋಧನಾ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಡಿಜಿ ಜಗತಾಪ್ ಅವರು ಬಸವ ಕಲ್ಯಾಣ ತಾಲೂಕಿನ ಜಾನಪುರ ಗ್ರಾಮದಲ್ಲಿ ಜನಿಸಿದರು. ಅವರು ಚಿಕ್ಕನಿಂದಲೇ ಶಿಕ್ಷಣಕ್ಕೆ ಬಹಳ ಮಹತ್ವ ನೀಡ್ತಿದ್ರು. ನಾನೊಬ್ಬ ಶಿಕ್ಷಣ ಪಡೆದು ಒಬ್ಬ ಉನ್ನತ ಅಧಿಕಾರಿ ಆಗಬೇಕೆಂದು ಅವರಲ್ಲಿ ಕನಸಿತ್ತು. ಅದನ್ನು ನನಸಾಗಿ ಮಾಡಿಕೊಂಡರು. ತಾನು ಒಂದು ಶಿಕ್ಷಣದ ಅಧಿಕಾರಿಯಾಗಿ ಸೇವೆಯಲ್ಲಿ ತೊಡಗಿದ್ರು. ತನ್ನ ಅವಧಿಯಲ್ಲಿ ಶಿಕ್ಷಣದ ನೀತಿಯ ಬಗ್ಗೆ ಯಾರಿಗೇ ಅಂಜದೆ ಅಳುಕದೆ ನಿಸ್ವಾರ್ಥ ಸೇವೆ ಮಾಡುವಲ್ಲಿ ಹೆಮ್ಮೆಯ ಪುತ್ರರಿವರು. ನಾನು ಹುಟ್ಟಿನಿಂದಲೇ ಜನರ ಸೇವೆ ಮಾಡ್ತಾ ಇಲ್ಲಿವರೆಗೆ ಬಂದಿರ್ತೇನೆ. ಇನ್ನು ಮುಂದೆ ನಾನು ಸತ್ತ ಮೇಲೆ ನನ್ನ ದೇಹವನ್ನು ಕೂಡ ಯಾರಿಗಾದರೂ ಉಪಯೋಗ ಬರಬೇಕೆಂದು ಬೀದರ್ ಸರ್ಕಾರಿ ಆಸ್ಪತ್ರೆಗೆ ಬರೆದುಕೊಟ್ಟಿರ್ತಾರೆ. ಇಂತಹ ಮಹಾನ್ ವ್ಯಕ್ತಿಗಳು ಡಿಜಿ ಜಗತಾಪ್ ಅವರ ಕೊಡುಗೆಗಳನ್ನು ಮೆಚ್ಚಿ ಬಂದಂಥ ಎಲ್ಲ ಮಹನೀಯರು ಹರ್ಷ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಪ್ರಮುಖರು ಪ್ರಕಾಶ್ ಖಂಡ್ರೆ, ಮಾಜಿ ಶಾಸಕರು ಬಾಲ್ಕಿ, ಮಾರುತಿರಾವ್ ಮೂಳೆ, ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು, ಪದ್ಮಾಕರ್ ಪಾಟೀಲ್, ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಬೀದರ್, ಪ್ರಕಾಶ್ ಪಾಟೀಲ್, ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಬೀದರ್, ನಾಗನಾಥ್ ಬಗ್ದುರೆ, ಜಿಲ್ಲಾ ಪಂಚಾಯತ್ ಸದಸ್ಯರು ನಾಗನಾಥ್ ಸ್ವಾಮಿ, ವಕೀಲರು ಬಾಲ್ಕಿ, ಡಾಕ್ಟರ್ ಶಾರದಾ ಮಾನೆ, ಅಧ್ಯಕ್ಷರು ಸಾಂಸ್ಕೃತಿಕ ಪ್ರತಿಷ್ಠಾನ ಔರಾದ್, ಡಾಕ್ಟರ್ ಮಹೇಶ್ ಬಿರಾದಾರ್, ಜಿಲ್ಲಾಸ್ಪತ್ರೆ ಬೀದರ್, ದಿನಕರ್ ಮೋರೆ, ಅಧ್ಯಕ್ಷರು ಛತ್ರಪತಿ ಶಿವಾಜಿ ಮಹಾರಾಜ್ ಸಹಕಾರ ಬ್ಯಾಂಕ್ ಕಲಬುರಗಿ, ಶೋಭಾಬಾಯಿ ಮಾನಕಾರಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂಬೇಸಾಂಗಿ, ಡಾಕ್ಟರ್ ರೇಖಾ ಮಹಾಜನ್, ನಿವೃತ್ತ ಪ್ರಾಚಾರ್ಯ ಬಾಲ್ಕಿ, ಹಿರಚಂದ್ ವಾಗ್ಮರೆ, ಸ್ವಾತಂತ್ರ್ಯ ಸೇನಾನಿ ಬಾಲ್ಕಿ ಮತ್ತು ಡಿಜಿ ಜಗತಾಪ ಅಭಿನಂದನಾ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಅಂಗದರಾವ್ ಜಗತಾಪ, ಉಪಾಧ್ಯಕ್ಷರಾದ ವಿನೋದ್ ಜಗತಾಪ್, ಪ್ರಧಾನ ಕಾರ್ಯದರ್ಶಿ ಶರತ್ ಬಿರಾದಾರ್ ಮತ್ತು ಜಗತಾಪ್ ಪರಿವಾರದ ಅವರ ಅಭಿಮಾನಿಗಳು ಹಾಗೂ ಅವರ ಬಂಧು ಬಳಗ, ಹಿರಿಯರು ಕಿರಿಯರು ಎಲ್ಲರ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್, ಕಲಾ, ಬೀದರ್. ಸ್ವಾಗತ ಆರತಿ ಬೆಳಗುತ್ತಾ ಸುಸ್ವಾಗತ ನೆರೆದಿಹ ಗಣ್ಯ ಜನರಿಗೆ ಸ್ವಾಗತ ಕೋರುವ ಘಳಿಗೆ ಸ್ವಾಗತ ಆತ್ಮೀಯ ಸ್ವಾಗತ ಹಾರ್ದಿಕ ಸ್ವಾಗತ ಬಲುವೆ ಸ್ವಾಗತ ಸ್ವಾಗತ ಆತ್ಮೀಯ ಸ್ವಾಗತ ಹಾರ್ದಿಕ ಸ್ವಾಗತ ಅಭಿನಂದಿಸ್ತಾ ಇದ್ದಾರೆ. ಅವರು ತಮ್ಮ ದೇಹವನ್ನ ಆಸ್ಪತ್ರೆಗೆ ದಾಖಲು ರೂಪದಲ್ಲಿ ಕೊಟ್ಟಿರುತ್ತಾರೆ. या ठिकाणी श्री दिगंबररावजी जगताप साहेब मृत्यू हा अटळ आहे, निश्चित आहे. तेव्हा हे सत्य जाणून हा देह जिवंत असताना उलटलेले आहे. त्यानंतर श्रीमती कलावतीबाई जगताप यांचं 75 वर्ष पूर्तता या ठिकाणी झालेली आहे. त्यांना या सत्कार समितीच्या वतीने तसेच सदस्यगण सर्वांनी मिळून या प्रसंगी सुवर्ण महोत्सव तसेच दाम्पत्य जीवनाचा सुवर्ण महोत्सव आणि अमृत महोत्सव हे दोन्ही कार्यक्रम ಒಬ್ಬ ವ್ಯಕ್ತಿಯ ಸಾರ್ಥಕ ಬದುಕಿಗಾಗಿ ಉತ್ತಮ ಪತ್ನಿಯು ಜೊತೆಗಿದ್ದರೆ, ಒಬ್ಬ ಉತ್ತಮ ಪತ್ನಿಯು ಜೊತೆಗಿದ್ದರೆ ಅತ್ಯಂತ ಬಡ ವ್ಯಕ್ತಿಯು ರಾಜದಂತೆ ವರ್ತಿಸುತ್ತಾನೆ. ಅಂತಹ ಇವರ 80 ವರ್ಷಗಳ ಜೀವನದಲ್ಲಿ 55 ವರ್ಷಗಳ ಕಾಲ ಹೆಗಲಿಗೆ ಹೆಗಲನ್ನ ಕೊಟ್ಟು ಅವರ ಒಂದು ಸಾರ್ಥಕ ಜೀವನದಲ್ಲಿ ಶ್ರಮ ಪಟ್ಟಿರ್ತಕ್ಕಂತಹ ಇಬ್ಬರು ದಂಪತಿಗಳಿಗೂ ಇಲ್ಲಿ ಒಂದು ವಿಶೇಷ ಸನ್ಮಾನವನ್ನ ನೆರವೇರ್ತಾ ಇದೆ. ನಾವೆಲ್ಲರೂ ಆ ಸನ್ಮಾನದ ಕಲ್ತುಕೊಂಡಂತಹ ಒಂದು ಸಾರ್ಥಕತೆಯನ್ನ ನಾವೆಲ್ಲರೂ ಸಾಧಿಸಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಒಂದು ವೇದಿಕೆ ಮೂಲಕ
ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮ ವೃತ್ತಿ ಜೀವನ ಅಷ್ಟೇ ಅಲ್ಲ, ವೃತ್ತಿ ಜೀವನ ಮುಗಿದು ಕೂಡ 20 ವರ್ಷಗಳ ಕಾಲ ಸುದೀರ್ಘ ಅವಧಿಯಲ್ಲಿ ಡಿ.ಸಿ. ಜಗತಾಪ್ ಅವರು ಶಿಕ್ಷಣಕ್ಕಾಗಿ, ಮಕ್ಕಳ ಏಳಿಗೆಗಾಗಿ ಹಾಗೂ ಶಿಕ್ಷಣವೇ ಸಮಾಜದ ಸಾರ್ಥಕತೆಯ ಸಾಧನೆ ಎಂದು ತಿಳಿದು ಆ ಸಾಧನೆಯ ಯಶಸ್ವಿಗಾಗಿ ಅವರು ಶ್ರಮಿಸಿದ್ದಾರೆ. ವೈಯಕ್ತಿಕ ಸನ್ಮಾನ ಕಾರ್ಯಕ್ರಮ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.